ನಮಸ್ಕಾರ ಸ್ನೇಹಿತರೆ, ನಾನು ವಿಜೇತ್ ವಸಿಷ್ಠ ಟೆಕ್ ಅನ್ವೇಷಣೆ ಯೂಟ್ಯೂಬ್ ಚಾನಲ್ನಿಂದ. ನಾನು ಕೆಲವು ತಿಂಗಳುಗಳ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ, ಹೌ ಟು ಟ್ರಾನ್ಸ್ಫರ್ ಫೈಲ್ಸ್ ಫ್ರಮ್ ಮೊಬೈಲ್ ಟು ಲ್ಯಾಪ್ಟಾಪ್ ಅಥವಾ ಒಂದು ಕಂಪ್ಯೂಟರ್ನಿಂದ ಮೊಬೈಲ್ಗೆ ಹೇಗೆ ಒಂದು ಫೈಲ್ಸ್ಗಳನ್ನು ವೈರ್ಲೆಸ್ ಆಗಿ ಇಂಟರ್ನೆಟ್ ಇಲ್ಲದೆ ಹೇಗೆ ಟ್ರಾನ್ಸ್ಫರ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೆ. ಅದಕ್ಕೆ ನೋಡಿ ತುಂಬ ವ್ಯೂಸ್ ಬಂದಿದೆ, 5.3K ವ್ಯೂಸ್ ಬಂದಿದೆ. ಓಕೆ, ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅದೇ ರೀತಿಯಾಗಿ ನಾವು ಮೊಬೈಲ್ನಲ್ಲಿ ಯೂಸ್ ಮಾಡುವಾಗೆಲ್ಲ ಲಿಂಕ್ಗಳನ್ನು ಎಲ್ಲ ಕಾಪಿ ಮಾಡ್ಕೊಳ್ತೀವಿ. ಈ ರೀತಿಯಾಗಿ ಕಾಪಿ ಲಿಂಕ್ ಅಂತೆಲ್ಲ ಕೊಡ್ತೀವಿ. ಓಕೆ, ಇದು ಇವಾಗ ನಾನು ಲಿಂಕ್ ಕಾಪಿ ಮಾಡಿರುವಂಥದ್ದು ಲ್ಯಾಪ್ಟಾಪ್ನಲ್ಲಿ. ಓಕೆ, ಇದು ನನಗೆ ಇವಾಗ ನನ್ನ ಒಂದು ಮೊಬೈಲ್ನಲ್ಲಿ ಬೇಕು. ಆ ರೀತಿಯಾಗಿ ಹೇಗೆ ಲ್ಯಾಪ್ಟಾಪ್ನಲ್ಲಿ ಕಾಪಿ ಮಾಡಿದ ಲಿಂಕ್ ಇಮೇಜಸ್ಗಳು ಮೊಬೈಲ್ನಲ್ಲಿ ಹೇಗೆ ಬರುತ್ತೆ, ಹಾಗೆ ಮೊಬೈಲ್ನಲ್ಲಿ ಏನಾದರೂ ಲಿಂಕ್ ಕಾಪಿ ಮಾಡಿದರೆ ಲ್ಯಾಪ್ಟಾಪ್ನಲ್ಲಿ ಹೇಗೆ ಸೆಂಡ್ ಮಾಡೋದು, ಅದನ್ನು ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇದೊಂದು ವೈರ್ಲೆಸ್ ಮೆಥಡ್ ಆಗಿದೆ, ಬಟ್ ಇದಕ್ಕೆ ಇಂಟರ್ನೆಟ್ ಅಗತ್ಯ ಇದೆ. ಓಕೆ, ಸೊ ಇದಕ್ಕಾಗಿ ನೀವು ಫಸ್ಟಿಗೆ ಏನು ಮಾಡಬೇಕು ಅಂತ ನೋಡೋದಾದರೆ, ಸೊ ಇದೇ ಒಂದು ಫೀಚರ್ನ ಯೂಸ್ ಮಾಡೋದಕ್ಕೆ OnePlus ಏನಿದೆ ಮೊಬೈಲ್ ಕಂಪ್ನಿ, ಅದು ಒಂದು ಅಪ್ಲಿಕೇಶನ್ನ ರಿಲೀಸ್ ಮಾಡಿದೆ. ಓಕೆ, ಸೊ ನೀವು ನಿಮ್ಮ ಒಂದು ಮೊಬೈಲ್ನಲ್ಲಿ ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ಕ್ಲಿಪ್ಟ್ ಅಂತ ಸರ್ಚ್ ಮಾಡಿ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ನಾನು ನನ್ನ ಒಂದು ಮೊಬೈಲ್ನಲ್ಲಿ ಗೂಗಲ್ ಪ್ಲೇಸ್ಟೋರಿಗೆ ಬಂದಿದ್ದೀನಿ. ಓಕೆ, ಕ್ಲಿಪ್ಟ್ ಅಂತ ಸರ್ಚ್ ಮಾಡ್ತಾ ಇದ್ದೀನಿ, CLIPT. ಓಕೆ, ಕ್ಲಿಪ್ಟ್ ಅಂತ ಸರ್ಚ್ ಮಾಡಿ. ಸೊ ಈ ರೀತಿಯಾಗಿ ಒಂದು ಲೋಗೋ ಇರುವಂಥ ಒಂದು ಅಪ್ಲಿಕೇಶನ್ ಕಾಣುತ್ತೆ. ಇಲ್ಲಿ ನೋಡಿ, ಇಲ್ಲಿ 4.6 ರೇಟಿಂಗ್ ಇದೆ. ಓಕೆ, ಸೊ ಇದು ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ಇನ್ಸ್ಟಾಲ್ ಮಾಡ್ಕೊಳ್ಬೇಕಂದ್ರೆ ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಓಕೆ, ಸೊ ಇವಾಗ ಓಪನ್ ಅಂತ ಕೊಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಏನೇನೋ ಬರ್ತಾ ಇದೆ, ಕೆಳಗೆ ಒಂದು ಅಗ್ರಿ ಬಟನ್ ಬರ್ತಾ ಇದೆಯಲ್ಲ, ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಸೊ ಲಿಂಕ್ ಟು ಗೂಗಲ್ ಡ್ರೈವ್ ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಇರುವಂಥದ್ದು ಒಂದೇ ಆಪ್ಷನ್, ಸೈನ್ ಇನ್ ವಿತ್ ಗೂಗಲ್ ಅಂತ. ಸೊ ನೀವು ಇದರಲ್ಲಿ ನಿಮ್ಮ ಒಂದು ಗೂಗಲ್ ಅಕೌಂಟಿಂದ ಸೈನ್ ಇನ್ ಆಗಬೇಕಾಗತ್ತೆ. ಓಕೆ, ಫಸ್ಟ್ ಆಫ್ ಆಲ್ ಇದು ನಾನೇನು ಹೇಳಿದೆ, ಇವಾಗ ಲ್ಯಾಪ್ಟಾಪಿಂದ ಮೊಬೈಲ್ ಅಂತಾನೆ ಅಲ್ಲ, ನೀವು ಬೇರೆ ಒಂದು ಮೊಬೈಲ್ ಯೂಸ್ ಮಾಡ್ತೀರಾ ಅಂತಂದರೆ, ಒಂದು ಅಲ್ಲ 2-3 ಮೊಬೈಲ್ ಯೂಸ್ ಮಾಡ್ತೀರಾ ಅಂತಂದರೆ, ಅಥವಾ ಒಂದು ಟ್ಯಾಬ್ ಯೂಸ್ ಮಾಡ್ತೀರಾ ಅಂತಂದರೆ, ಸೊ ಇದ್ರ ಒಂದು ಡಿವೈಸ್ನಲ್ಲಿ ಲಿಂಕ್ ಏನಾದರೂ ಕಾಪಿ ಮಾಡಿದ್ರೆ ಅದು ಎಲ್ಲ ಡಿವೈಸ್ಗಳಿಗೂ ಹೋಗುತ್ತೆ. ಆ ರೀತಿಯಾಗಿ ಒಂದು ಫೀಚರ್ ಇದೆ. ಸೊ ನನ್ನ ಹತ್ರ ಇರೋದು ಒಂದು ಮೊಬೈಲ್, ಒಂದು ಲ್ಯಾಪ್ಟಾಪ್ ಆಗಿರೋದ್ರಿಂದ ನಾನು ಲ್ಯಾಪ್ಟಾಪ್ನಲ್ಲಿ ಕಾಪಿ ಮಾಡಿರುವಂಥದ್ದು ಮೊಬೈಲ್ನಲ್ಲಿ ಹೇಗೆ ಬರುತ್ತೆ, ಮೊಬೈಲ್ನಲ್ಲಿ ಕಾಪಿ ಮಾಡಿರುವಂಥದ್ದು ಲ್ಯಾಪ್ಟಾಪ್ನಲ್ಲಿ ಹೇಗೆ ಬರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಓಕೆ, ಸೊ ಇಲ್ಲಿ ನೋಡಿ, ಈ ರೀತಿಯಾಗಿ ಓಪನ್ ಮಾಡಿದಾಗ ಲಿಂಕ್ ಟು ಗೂಗಲ್ ಡ್ರೈವ್ ಅಂತ ಬರ್ತಾ ಇದೆ. ಸೊ ನೀವು ಗೂಗಲ್ ಅಕೌಂಟಿಂದ ಲಾಗಿನ್ ಆಗಬೇಕಾಗತ್ತೆ. ಸೊ ಸೈನ್ ಇನ್ ವಿತ್ ಗೂಗಲ್ ಅಂತ ಕೊಡಬೇಕು. ಸೊ ಇದರಲ್ಲಿ ಒಂದು ಪಾಯಿಂಟ್ ಇದೆ, ನಿಮ್ಮ ಬಳಿ ಏನಾದರೂ ಒಂದು 2-3 ಗೂಗಲ್ ಅಕೌಂಟ್ ಇದ್ದರೆ ನೀವು ಎರಡೂ ಡಿವೈಸ್ಗಳಲ್ಲಿ ಕೂಡ ಸೊ ಈ ಒಂದು ಫೀಚರ್ನ ಯೂಸ್ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀರಲ್ಲ, ಆ 2 ಡಿವೈಸ್ಗಳಲ್ಲಿ ಕೂಡ ಸೊ ಒಂದೇ ಗೂಗಲ್ ಅಕೌಂಟಿಂದ ಓಪನ್ ಆಗಬೇಕಾಗತ್ತೆ. ಓಕೆ, ಸೊ ನಾನು ನನ್ನ ಒಂದು ಲ್ಯಾಪ್ಟಾಪ್ನಲ್ಲಿ ನನ್ನ ಒಂದು ಟೆಕ್ ಅನ್ವೇಷಣೆ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲ್ ಏನಿದೆ, ಸೊ techaNveshane@gmail.com ಅಂತ, ಅದರಿಂದ ಲಾಗಿನ್ ಆಗಿದ್ದೀನಿ. ಹಾಗಾಗಿ ಮೊಬೈಲ್ನಲ್ಲಿ ಕೂಡ ಅದರಲ್ಲೇ ಲಾಗಿನ್ ಆಗ್ತೀನಿ. ಸೈನ್ ಇನ್ ವಿತ್ ಗೂಗಲ್ ಅಂತ ಕೊಡ್ತಾ ಇದ್ದೀನಿ. ಓಕೆ, ನಾನಿಲ್ಲಿ ನೋಡಿ, ಇಲ್ಲಿ ಟೆಕ್ ಅನ್ವೇಷಣೆನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಟೆಕ್ ಅನ್ವೇಷಣೆ ಸೆಲೆಕ್ಟ್ ಮಾಡಿದ್ಮೇಲೆ ಈ ರೀತಿಯಾಗಿ ಲೋಡಿಂಗ್ ತಗೊಳುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಈ ರೀತಿಯಾಗಿ ಬರ್ತಾ ಇದೆ, ಇನ್ಸ್ಟಾಲ್ ಆನ್ ಅದರ್ ಡಿವೈಸಸ್ ಅಂತ ಕೇಳ್ತಾ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇದರಲ್ಲಿ ನೋಡಿ, ಇಲ್ಲಿ ವಿಚ್ ಬ್ರೌಸರ್ ಡೂ ಯು ಯೂಸ್ ಅಂತ ಕೇಳ್ತಾ ಇದೆ. ಓಕೆ, ನಾನು ಇವಾಗ ನನ್ನ ಒಂದು ಲ್ಯಾಪ್ಟಾಪ್ನಲ್ಲಿ ಯೂಸ್ ಮಾಡ್ತಿರುವಂತಹ ಬ್ರೌಸರ್ ಯಾವುದು ಅಂತ ನೋಡೋದಾದ್ರೆ, ಸೊ ಬ್ರೌಸರ್ ಯಾವುದು, ಕ್ರೋಮ್. ಓಕೆ, ಇಲ್ಲಿ ನೋಡಿ, ಇಲ್ಲಿ ನಾನು ಯೂಸ್ ಮಾಡ್ತಿರುವಂಥದ್ದು ಕ್ರೋಮ್ ಬ್ರೌಸರು. ಸೊ ಕ್ರೋಮ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲೇನೋ ಲಿಂಕ್ ಶೋ ಆಗ್ತಾ ಇದೆ, ಬಟ್ ನಾನಿದು ಲ್ಯಾಪ್ಟಾಪ್ನಲ್ಲಿ ಹೇಗೆ ಇದನ್ನು ಇನ್ಸ್ಟಾಲ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ನೀವು ಲ್ಯಾಪ್ಟಾಪ್ನಲ್ಲಿ ಹೋಗಿ ಕ್ರೋಮ್ ವೆಬ್ ಸ್ಟೋರ್ ಅಂತ ಸರ್ಚ್ ಮಾಡಬೇಕು. ಓಕೆ, ಸೊ ಕ್ರೋಮ್ ವೆಬ್ ಸ್ಟೋರ್ ಅಂತ ಸರ್ಚ್ ಮಾಡಿದಾಗ ಈ ರೀತಿಯಾಗಿ ಶೋ ಆಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಇಲ್ಲಿ ಸರ್ಚ್ ದ ಸ್ಟೋರ್ ಅಂತ ಬರ್ತಾ ಇದೆಯಲ್ಲ, ಇದರಲ್ಲಿ CLIPT ಸೇಮ್ ಅದನ್ನೇ ಮೊಬೈಲ್ನಲ್ಲಿ ಸರ್ಚ್ ಮಾಡಿರುವಂಥದ್ದು ಇಲ್ಲಿ ಸರ್ಚ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಬಂತು ಕ್ಲಿಪ್ಟ್ ಅನ್ನೋದು, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಆ್ಯಡ್ ಟು ಕ್ರೋಮ್ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆ್ಯಡ್ ಎಕ್ಸ್ಟೆನ್ಷನ್ ಅಂತ ಬರುತ್ತೆ, ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಓಕೆ, ನೋಡಿ, ಇಲ್ಲಿ ಆ್ಯಡಿಂಗ್ ಟು ಕ್ರೋಮ್ ಅಂತ ಬಂತು, ಓಪನ್ ಆಯಿತು. ಸೊ ಈ ರೀತಿಯಾಗಿ ಓಪನ್ ಆಗುತ್ತೆ. ದ ಸೀಮ್ಲೆಸ್ ಕ್ಲಿಪ್ ಬೋರ್ಡ್ ಅಂತ ಕಾಣ್ತಾ ಇದೆ. ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಾನು ಆಗಲೇ ಹೇಳ್ದಂಗೆ ಇದಕ್ಕೆ ಎರಡು ಡಿವೈಸ್ಗಳಲ್ಲಿ ಇಂಟರ್ನೆಟ್ ಕನೆಕ್ಷನ್ ಇರಬೇಕಾಗತ್ತೆ. ಸೊ ನಾನು ನನ್ನ ಒಂದು ಮೊಬೈಲ್ನ ಒಂದು ಹಾಟ್ಸ್ಪಾಟ್ ಥ್ರೂ ಇದರಲ್ಲಿ ಕನೆಕ್ಟ್ ಆಗಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಸಕ್ಸಸ್ಫುಲಿ ಸೈನ್ಡ್ ಇನ್ ಅಂತ ಬರ್ತಾ ಇದೆ. ಇನ್ಸ್ಟಾಲ್ ಆನ್ ಅದರ್ ಡಿವೈಸಸ್ ಅಂತ ಬರ್ತಾ ಇದೆ. ಕ್ಲಿಪ್ಟ್ ಈಸ್ ಆಲ್ರೆಡಿ ಇನ್ಸ್ಟಾಲ್ ಅಂತ ಬರ್ತಾ ಇದೆ. ಸೊ ನಾನು ನನ್ನ ಒಂದು ಮೊಬೈಲ್ನಲ್ಲಿ ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿರೋದ್ರಿಂದ ಕ್ಲಿಪ್ಟ್ ಈಸ್ ಆಲ್ರೆಡಿ ಇನ್ಸ್ಟಾಲ್ಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಐ ಹ್ಯಾವ್ ಪಿನ್ ದ ಕ್ಲಿಪ್ಟ್ ಅಂತ ಕೊಡ್ತಾ ಇದ್ದೀನಿ. ಅಂದರೆ ಪಿನ್ ಮಾಡೋದು ಅಂತ ಇದು. ಸೊ ಇಲ್ಲಿ ನೋಡಿ, ಇಲ್ಲಿ ಮೇಲ್ ಕಾಣ್ತಾ ಇದೆಯಲ್ವಾ, ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ, ಇಲ್ಲಿ ಕ್ಲಿಪ್ಟ್ ಅಂತ ಬರುತ್ತೆ. ಓಕೆ, ಇಲ್ಲಿ ಇದನ್ನು ಪಿನ್ ಮಾಡಿದ್ರೆ ಸೊ ಐ ಹ್ಯಾವ್ ಪಿನ್ಡ್ ಅಂತ, ಇವಾಗ ನೋಡಿ, ಇಲ್ಲಿ ಐ ಹ್ಯಾವ್ ಪಿನ್ಡ್ ಕ್ಲಿಪ್ಟ್ ಅಂತ, ಅದಿಲ್ಲ ಅಂದ್ರೂ ಏನೂ ಆಗೋದಿಲ್ಲ. ಸೊ ಏನಾದರೂ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಬೇಕಂದ್ರೆ ಇಲ್ಲಿ ವಿಡಿಯೋ ನೋಡ್ಬೋದು ನೀವು, ಬಟ್ ನಾನು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಓಕೆ,
ಸೊ ಮೊಬೈಲ್ನಲ್ಲಿ ನೋಡಿ ಇಲ್ಲಿ ಕಂಗ್ರಾಚುಲೇಷನ್ಸ್ ಅಂತ ಬರ್ತಾ ಇದೆ, ನಾನು ಅದನ್ನು ಸ್ಕಿಪ್ ಅಂತ ಕೊಡ್ತಾ ಇದ್ದೀನಿ. ವಾಟ್ಸ್ ನ್ಯೂ ಅಂತ ಬರ್ತಾ ಇದೆ, ಸೊ ನಾನು ಜಸ್ಟ್ ಬ್ಯಾಕ್ ಹೋಗ್ತಾ ಇದ್ದೀನಿ. ಸೊ ಇವಾಗ ನಾನು ವಿಡಿಯೋ ಮಾಡೋದಕ್ಕಿಂತ ಮುಂಚೆ ಇದೆಲ್ಲ ಟ್ರೈ ಮಾಡಿದ್ದೆ ಹೇಗೆ ವರ್ಕ್ ಆಗುತ್ತೆ ಅಂತ, ಇದೆಲ್ಲ ಅದೇ ವಿಡಿಯೋ ಇಮೇಜಸ್ ಇಲ್ಲಿ ಶೋ ಆಗ್ತಾ ಇರುವಂಥದ್ದು. ಓಕೆ, ಸೊ ಇದು ಓಪನ್ ಮಾಡಿ ಆದಮೇಲೆ ನೀವು ಕ್ಲೋಸ್ ಮಾಡ್ಕೊಂಡಿರ್ಬೋದು ಆಯಿತಾ. ಸೊ ಇವಾಗ ಜಸ್ಟ್ ಎಕ್ಸಾಂಪಲಿಗೆ ಸೊ ನಾನು ಇಲ್ಲೊಂದು ಇದೇ ಒಂದು ವೆಬ್ಸೈಟಿನ ಲಿಂಕನ್ನು ಕಾಪಿ ಮಾಡ್ಕೊಳ್ತೀನಿ. ಓಕೆ, ಸೊ ಈ ರೀತಿಯಾಗಿ ಕಾಪಿ ಮಾಡಿಕೊಂಡಾಗ ಅದು ನಮ್ಮ ಒಂದು ಮೊಬೈಲಿಗೆ ಬರುತ್ತೆ. ಓಕೆ, ಸೊ ಇಲ್ಲಿ ನೋಡಿ ಇಲ್ಲಿ ಒಂದು ನೋಟಿಫಿಕೇಶನ್ ಬಂತು, ಸಿಂಪ್ಲಿ ಪೇಸ್ಟ್ ಎನಿವೇರ್ ಡೈರೆಕ್ಟ್ಲಿ ಫ್ರಮ್ ಕ್ಲಿಪ್ಟ್ ಅಂತ. ಓಕೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೂ ಆಗುತ್ತೆ ಅಥವಾ ನೋಟಿಫಿಕೇಶನ್ ಪ್ಯಾನಲ್ನಲ್ಲಿ ಇರುತ್ತೆ ನೋಡಿ ಇಲ್ಲಿ ಸಿಂಪ್ಲಿ ಪೇಸ್ಟ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಅದೇ ವೆಬ್ಸೈಟ್ನ ಏನಿದೆ ಲಿಂಕು ಇಲ್ಲಿ ಓಪನ್ ಆಗಿದೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಇದು ಕಾಪಿ ಆಗುತ್ತೆ. ಸೊ ಅಲ್ಲಿ ನೀವು ಕಾಪಿ ಮಾಡಿ, ಅದಾದಮೇಲೆ ನೀವು ಯಾವುದಾದ್ರೂ ಒಂದು ಬ್ರೌಸರ್ ಯೂಸ್ ಮಾಡ್ತೀರಾ ಅಲ್ಲಿ ಹೋಗಿ ಪೇಸ್ಟ್ ಮಾಡ್ಬೋದು. ಲಿಂಕ್ ಯು ಕಾಪಿಡ್ ಅಂತ ಕೊಟ್ಟು ಪೇಸ್ಟ್ ಮಾಡಿದ್ರೆ ಓಕೆ, ಇಲ್ಲಿ ನೋಡಿ ಇಲ್ಲಿ ಈ ರೀತಿಯಾಗಿ ಶೋ ಆಗ್ತಾ ಇದೆ. ಇಲ್ಲಿ ನೋಡಿ ಆ ಒಂದು ಲಿಂಕ್ ಇವಾಗ ಮೊಬೈಲ್ನಲ್ಲಿ ಶೋ ಆಗ್ತಾ ಇದೆ. ಓಕೆ, ಸೊ ಇವಾಗ ಏನಾದರೂ ಒಂದು ಇಮೇಜನ್ನು ಮಾಡ್ತೀರಾ ಅಂತಂದರೆ, ಸೊ ಜಸ್ಟ್ ನಾನು ಎಕ್ಸಾಂಪಲಿಗೆ ಸೊ ನನ್ನ ಒಂದು ಲ್ಯಾಪ್ಟಾಪ್ನಲ್ಲಿ ಇಮೇಜಸ್ ಅಂತ ಸುಮ್ಮನೆ ಕ್ಲಿಕ್ ಮಾಡ್ತೀನಿ. ಓಕೆ, ಇಲ್ಲಿ ಇಮೇಜಸ್ ಯಾವುದೋ ಒಂದು ಇವಾಗ ಇದೊಂದು ಇಮೇಜ್ ಇದೆ ಇಲ್ಲಿ ನೋಡಿ ಇಲ್ಲಿ. ಸೊ ಇದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ರೈಟ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕಾಪಿ ಇಮೇಜ್ ಅಂತ ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಡೈರೆಕ್ಟಾಗಿ ಇಲ್ಲೇ ಕ್ಲಿಪ್ಟ್ ಅಂತ ಒಂದು ಆಪ್ಷನ್ ಬರುತ್ತೆ, ಕಾಪಿ ಲಿಂಕ್ ಕ್ಲಿಪ್ಟ್ ಇಮೇಜ್ ಅಂತ. ಸೊ ಇದಿಲ್ಲ ಅಂದರೂ ಕೂಡ ಡೈರೆಕ್ಟಾಗಿ ಇಮೇಜ್ ಸೆಂಡ್ ಆಗುತ್ತೆ. ಓಕೆ, ಸೊ ಇಲ್ಲೇ ರೈಟ್ ಕ್ಲಿಕ್ ಮಾಡಿದಾಗ ಇಲ್ಲಿ ಕ್ಲಿಪ್ಟ್ ಅಂತ ಬರ್ತಾ ಇದೆಯಲ್ಲ, ಕ್ಲಿಪ್ಟ್ ಇಮೇಜ್ ಅಂತ ಕೊಟ್ಟರೆ ಆಯಿತು. ಸೊ ಅದು ಸೆಂಡ್ ಆಗುತ್ತೆ. ಸೊ ಅದು ಫಸ್ಟಿಗೆ ಅಪ್ಲೋಡ್ ಆಗಬೇಕು. ನೋಡಿ ಇಲ್ಲಿ ಒನ್ ಐಟಮ್ ಈಸ್ ಡೌನ್ಲೋಡಿಂಗ್ ಅಂತ ಬರ್ತಾ ಇದೆ, ಫೋಟೋ ರಿಸೀವ್ಡ್ ಅಂತ ಬರ್ತಾ ಇದೆ, ಕ್ಲಿಕ್ ಟು ಗೋ ಟು ಆ್ಯಪ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ನೋಡಿ ನಾನು ಲ್ಯಾಪ್ಟಾಪ್ನಲ್ಲಿ ಮಾಡಿರುವಂಥ ಒಂದು ಕಾಪಿ ಮಾಡಿರುವಂಥ ಇಮೇಜು ಮೊಬೈಲ್ನಲ್ಲಿ ಬಂದಿದೆ. ಸೊ ಇದೇ ರೀತಿಯಾಗಿ ನೀವು ಮೊಬೈಲ್ನಲ್ಲಿ ಕೂಡ ಶೇರ್ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ನಾನೇನಾದರೂ ಲಿಂಕ್ನ ಸೆಂಡ್ ಮಾಡಬೇಕು ಅಂತಿದ್ರೆ, ನಾನು ಸುಮ್ಮನೆ ಇವಾಗ MS ಧೋನಿ ಫೋಟೋ ಅನ್ನೋದನ್ನು ಕ್ಲಿಕ್ ಮಾಡ್ತೀನಿ. MSD5 ಅಂತ ಸರ್ಚ್ ಆಯ್ತದು. ಸೊ ಸುಮ್ಮನೆ ಯಾವುದೋ ಒಂದು ವೆಬ್ಸೈಟಿಗೆ ಹೋಗ್ತೀನಿ. ಸೊ ಈ ಒಂದು ಕಾಪಿ ಮಾಡ್ಕೊಳ್ತೀನಿ ಈ ವೆಬ್ಸೈಟ್ ಲಿಂಕನ್ನು. ಲಿಂಕ್ ಕಾಪಿಡ್ ಅಂತ ಬಂತು. ಓಕೆ, ಸೊ ನೆಕ್ಸ್ಟ್ ಏನು ಮಾಡಬೇಕು ನಾವು, ಕ್ಲಿಪ್ಟ್ ಅಂತ ಇಲ್ಲಿ ಮೇಲೆ ನೋಟಿಫಿಕೇಶನ್ ಪ್ಯಾನಲಲ್ಲೂ ಬಂದಿರುತ್ತೆ ಆ್ಯಕ್ಚುಲಿ. ಸೊ ಆ ಒಂದು ಅಪ್ಲಿಕೇಶನ್ ಒಂದು ಫೀಚರ್ ಏನಿದೆ ಅದು. ಸೊ ಇಲ್ಲಿ ನೋಡಿ ಇಲ್ಲಿ ಕ್ಲಿಪ್ಟ್ ಅಂತ ಕಾಣ್ತಾ ಇದೆ, ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ ಇಲ್ಲಿ ಇಡ್ತಾ ಇದ್ದೀನಿ, ಡನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಕ್ಲಿಪ್ಟ್ ಅನ್ನೋದು ಇವಾಗ ಕಾಪಿ ಮಾಡಿದೆ, ಅದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಸೆಂಡಿಂಗ್ ಟು ಕ್ಲಿಪ್ಟ್ ಅಂತ ಬಂತು. ಓಕೆ, ಸೊ ಇಲ್ಲಿ ನೋಡಿ ಇಲ್ಲಿ ಕ್ಲಿಕ್ ಟು ಓಪನ್ ಅಂತ ಬರ್ತಾ ಇದೆ ಲ್ಯಾಪ್ಟಾಪ್ನಲ್ಲಿ. ಸೊ ಇಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಎಕ್ಸಾಕ್ಟಾಗಿ ಅದೇ ಒಂದು ಇವಾಗ ಕಾಪಿ ಮಾಡಿದ್ನಲ್ಲ ಮೊಬೈಲ್ನಲ್ಲಿ ಈ ಒಂದು ಲಿಂಕು, ಇಲ್ಲಿ ನೋಡಿ ಈ ಒಂದು ವೆಬ್ಸೈಟಿನ ಲಿಂಕ್ ಓಪನ್ ಮಾಡಿದ್ದು ಅದು ಲ್ಯಾಪ್ಟಾಪ್ನಲ್ಲಿ ಓಪನ್ ಆಗಿದೆ. ಸೊ ಇವಾಗ ನೀವು ಏನಾದರೂ ಒಂದು ಲ್ಯಾಪ್ಟಾಪ್ನಲ್ಲಿ ಇರುವಂಥ ಒಂದು ಫೈಲ್, ಇನ್ಬಿಲ್ಟ್ ಫೈಲ್ ಏನಿದೆ ಅಂದರೆ ಸ್ಟೋರೇಜ್ನಲ್ಲಿ ಇರುವಂಥ ಫೈಲ್, ಫೋಟೋ ಏನಾದರೂ ಹೇಗೆ ಸೆಂಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡಿ ಇಲ್ಲಿ ಕ್ಲಿಕ್ ಮಾಡಿ ಕ್ರೋಮಿಗೆ ಬಂದು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಅಪ್ಲೋಡ್ ಫೈಲ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ, ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ನಿಮ್ಮೊಂದು ಲ್ಯಾಪ್ಟಾಪ್ನಲ್ಲಿ ಎಲ್ಲಿ ಫೋಟೋಸ್ ಇದೆ ಅಂತ ನಿಮಗೆ ಗೊತ್ತಿರುತ್ತಲ್ಲ, ಫೋಟೋಸ್ ಇದೆಲ್ಲ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಸೆಂಡ್ ಮಾಡ್ಕೊಳ್ಬೋದು. ಸೊ ನಾನು ಒಂದು ಜಸ್ಟ್ ಡೌನ್ಲೋಡ್ ಅಂತ ಇವಾಗ ಒಂದು ಇದಕ್ಕೆ ಹೋಗ್ತಾ ಇದ್ದೀನಿ. ಸೊ ಇದು ಯಾವುದೋ ಒಂದು ವರ್ಡ್ ಫೈಲ್ ಇದೆ, ಅದು ಸೆಂಡ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ ಇಲ್ಲಿ ಅದು ಸೆಂಡ್ ಆಗಿದೆ, ಮೊಬೈಲ್ನಲ್ಲಿ ನೋಟಿಫಿಕೇಶನ್ ಬಂತು ಫೈಲ್ಸ್ ರಿಸೀವ್ಡ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಇಲ್ಲಿ ಆ ಒಂದು ಫೈಲ್ ಏನಿದೆ ಅದು ಡೌನ್ಲೋಡ್ ಆಗಿದೆ. ಇಲ್ಲಿ ಕ್ಲಿಕ್ ಇದೆಯಲ್ಲ, ಇಲ್ಲಿ ನೋಡಿ ಕೆಳಗೆ 3 ಆಪ್ಷನ್ ಕಾಣ್ತಾ ಇದೆ, ಪಿನ್, ಡಿಲೀಟ್ ಆ್ಯಂಡ್ ಡೌನ್ಲೋಡ್ ಅಂತ. ಸೊ ಅಲ್ಲಿ ಡೌನ್ಲೋಡ್ ಕೊಟ್ಟರೆ ಅದು ನಿಮ್ಮ ಒಂದು ಡೌನ್ಲೋಡ್ ಫೋಲ್ಡರಲ್ಲಿ ಬಂದಿರುತ್ತೆ ಫೈಲ್ ಮ್ಯಾನೇಜರ್ನಲ್ಲಿ. ಓಕೆ, ಸೊ ಇವಾಗ ಮೊಬೈಲಿಂದ ಲ್ಯಾಪ್ಟಾಪಿಗೆ ಹೇಗೆ ಟ್ರಾನ್ಸ್ಫರ್ ಮಾಡೋದು ಅಂತ ನೋಡೋದಾದರೆ, ಸೊ ಜಸ್ಟ್ ನಾನು ಇವಾಗ ಗ್ಯಾಲರಿಗೆ ಹೋಗ್ತಾ ಇದ್ದೀನಿ, ಯಾವುದಾದ್ರೂ ಒಂದು ಇಮೇಜ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ, ಸೊ ಇಲ್ಲಿ ನೋಡಿ ಇಲ್ಲಿ ಗ್ಯಾಲರಿಗೆ ಬಂದಿದ್ದೀನಿ. ಸೊ ಜಸ್ಟ್ ಎಕ್ಸಾಂಪಲಿಗೆ ನಾನು ಇವಾಗ ಸೊ ಯಾವುದಾದ್ರೂ ಒಂದು ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ ಈ ಒಂದು ಇಮೇಜ್ ಇದೆ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಾವು ಇದರಲ್ಲಿ ಶೇರ್ ಮಾಡುವಾಗ ಹೇಗೆ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀವಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದರಲ್ಲಿ ನಮಗೆ ಇವಾಗ ಕ್ಲಿಪ್ಟ್ ಅಂತ ಕಾಣುತ್ತೆ, ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಸೆಂಡಿಂಗ್ ಟು ಕ್ಲಿಪ್ಟ್ ಅಂತ ಬರ್ತಾ ಇದೆ. ಸೊ ಇವಾಗ ಅಪ್ಲೋಡ್ ಆಗುತ್ತೆ, ಈ ಒಂದು ಇಮೇಜ್ ಏನಿದೆ ಇದು ಅಪ್ಲೋಡ್ ಆಗುತ್ತೆ ಫಸ್ಟು. ಓಕೆ, ಸೊ ಅಪ್ಲೋಡ್ ಆಗಿ ಆದಮೇಲೆ ನಮ್ಮ ಒಂದು ಲ್ಯಾಪ್ಟಾಪ್ನಲ್ಲಿ ಇದು ನೋಟಿಫಿಕೇಶನ್ ಬರುತ್ತೆ. ಓಕೆ, ಸೊ ಇವಾಗ ಅಪ್ಲೋಡ್ ಆಯ್ತಾ ಅಂತ ಆ್ಯಪ್ ಓಪನ್ ಮಾಡಿ ನೋಡೋಣ. ಒನ್ ಐಟಮ್ ಅಪ್ಲೋಡಿಂಗ್ ಅಂತ ಬರ್ತಾ ಇದೆ ನೋಡಿ ಇಲ್ಲಿ. ಓಕೆ, ಸೊ ಅಪ್ಲೋಡ್ ಆದಮೇಲೆ ಅಪ್ಲೋಡೆಡ್ ಅಂತ ಬರುತ್ತೆ. ಎಷ್ಟು ಅಪ್ಲೋಡ್ ಆಗಿದೆ ಅಂತ ನೋಡಬೇಕು ಅಂತಂದರೆ ನೀವು ಜಸ್ಟ್ ಕ್ಲಿಪ್ಟ್ ಅನ್ನುವಂಥ ಒಂದು ಆ್ಯಪ್ ಇದೆ, ಅದನ್ನು ಓಪನ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಅಪ್ಲೋಡಿಂಗ್ ಸ್ಟೇಟಸ್ಸು. ಸೊ ಇವಾಗ ನೋಡಿ ಇಲ್ಲಿ ಇದು ಅಪ್ಲೋಡ್ ಆಗಿದೆ. ಸೊ ಇಲ್ಲಿ ನೋಡಿ ನನ್ನ ಒಂದು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಅದೊಂದು ನೋಟಿಫಿಕೇಶನ್ ಬಂದಿದೆ, ಕ್ಲಿಕ್ ಟು ಡೌನ್ಲೋಡ್ ಅಂತ. ಅದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ.
ಸೊ ಆ ಒಂದು ಇಮೇಜ್ ಏನಿದೆ ಅದು ಓಪನ್ ಆಗುತ್ತೆ ಇವಾಗ. ಸೊ ಇಲ್ಲಿ ನೋಡಿ, ಇಲ್ಲಿ ಡೈರೆಕ್ಟಾಗಿ ಡೌನ್ಲೋಡ್ ಆಗಿದೆ ಆ ಒಂದು ಇಮೇಜು. ಸೊ ಇಲ್ಲೇ ಇದನ್ನು ಕ್ಲಿಕ್ ಮಾಡಿ ಓಪನ್ ಅಂತ ಕೊಟ್ಟರೆ ನಿಮಗೆ ಗೊತ್ತಾಗುತ್ತೆ ನೋಡಿ. ಸೊ ನಾನು ಇವಾಗ ಮೊಬೈಲಲ್ಲಿ ಸೆಂಡ್ ಮಾಡಿರುವಂಥ ಫೋಟೋ ಲ್ಯಾಪ್ಟಾಪ್ನಲ್ಲಿ ಬಂದಿದೆ. ಓಕೆ, ಸೊ ಇವತ್ತಿನ ಈ ಒಂದು ವಿಡಿಯೋ ಏನಿದೆ ಇದು ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ಫ್ರೆಂಡ್ಸ್. ಸೊ ಇನ್ನು ಇದೇ ರೀತಿಯ ಇಂಟ್ರೆಸ್ಟಿಂಗ್ ಟೆಕ್ ವೀಡಿಯೋಸ್ಗಾಗಿ ಟೆಕ್ ಅನ್ವೇಷಣೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಸಬ್ಸ್ಕ್ರೈಬರ್ಸ್ ಏನಿದೆ 5838 ಇದ್ದಾರೆ. 6000 ಮಾಡಿ ಆದಷ್ಟು ಬೇಗ. ಶೇರ್ ಮಾಡಿ ಈ ವಿಡಿಯೋನ. ಸೊ ನಿಮ್ಮ ಫ್ರೆಂಡ್ಸಿಗೆ, ಯಾರ ಹತ್ರ ಎಲ್ಲ ಲ್ಯಾಪ್ಟಾಪ್ ಇದೆ, ಕಂಪ್ಯೂಟರ್ ಇದೆ ಅಂಥವರಿಗೆ ಶೇರ್ ಮಾಡಿ. ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ವಿಡಿಯೋ. ಓಕೆ, ಸೊ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.